ವಾಲಿ ಅವ್ರು ಹೇಳಿದ್ದು ನೆನಪಿದೆ ಅಲ್ವಾ? ಈ ಕೆಮಿಕಲ್ ಬೆರ್ತಿರೋ ಬಣ್ಣ ವೈದೇಹಿ ದೇವಾಂಶ್ ಕಣ್ಣಲ್ಲಿ ಬೀಳೋ ಹಾಗೆ ಹೆಸಬೇಕು. ಯಾರಿಗೂ ಅನುಮಾನ ಬರಬಾರ್ದು. ಸರಿ ಕಡೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಮನೆಯವ್ರ ಜೊತೆ ಹಬ್ಬ ಮಾಡೋದಿಕ್ಕೆ ನೀವೆಲ್ಲ ಬಂದಿರೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ದೊಡ್ಡ ಯಜಮಾನ್ರು ಇಲ್ದೇ ಇರೋದೇ ಬೇಜಾರಾಗ್ತಾ ಇದೆ ನಮ್ಗೆ. ನಮ್ಮಪ್ಪ ಇಲ್ಲೇ ನಮ್ಮ ಮಧ್ಯೆನೆ ನಿಮ್ಮ ಅಭಿಮಾನದ ರೂಪದಲ್ಲಿದ್ದಾರೆ. ಎಲ್ರೂ ಸ್ವೀಟ್ಸ್ ತಿಂದು ಹಬ್ಬ ಶುರು ಮಾಡೋಣ. ಯಾವ ಅನುಮಾನ ಬರ್ದಿರೋ ಹಾಗೆ ಕೆಲಸ ಮಾಡಿ ಮುಗಿಸ್ತಾರೆ. ಏನದು ಹಿಂದೆ ನಿಂತ್ಕೊಂಡು ಗುಸುಗುಸು? ಮುಂದೆ ಬನ್ನಿ. ಬೇಡ ಬಿಡಿ ಅತ್ತೆ, ಯಾಕೆ ಸುಮ್ಮನೆ? ಹಾ, ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದು. ಪ್ರತಿಯೊಂದಕ್ಕೂ ಅನುಮಾನ ಪಡ್ತಾರೆ. ಅನುಮಾನ ಪಡ್ತೀವಿ ಅಂತ ದೂರ ಇದ್ದೀರಾ? ಇಲ್ಲ ಅಂದ್ರೆ ನಮ್ ಜೊತೆ ಇದ್ರೆ ನೀವು 3 ಜನ ಪ್ಲಾನ್ ಮಾಡೋದಿಕ್ಕೆ ಕಷ್ಟ ಆಗತ್ತಾ? ಇಲ್ಲಿ ನೋಡು, ಇದಕ್ಕೆ ನಾನು ಬರಲ್ಲ ಅಂದಿದ್ದು. ಏನೋ ಹೇಳಿದ್ರಿ ಅಂತ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಳ್ಳೋಂತ ಜನ ಅಲ್ಲ ನಾವು. ದೇವಾಂಶ್ ಹೇಳಿದ್ದು ಸಂತೋಷದಲ್ಲಿ ದೂರ ಇರಿ ಅಂತ ಅಲ್ಲ, ಸಂತೋಷನ ದೂರ ಮಾಡಬೇಡಿ ಅಂತ. ಸರಿ ಅಜ್ಜಿ. ಈ ಮಾತುಗೋಸ್ಕರ ಕಾಯ್ತಿದ್ದೆ ಇಂದು ಅಜ್ಜಿ. ಕಲರ್ಸ್ ಮಿಕ್ಸ್ ಮಾಡ್ಕೊಂಡ್ ಬಂದಿದ್ಯಾ ಅಲ್ವಾ? ನೀವ್ ಹೇಳ್ದಾಗೆ ಕೆಮಿಕಲ್ ಮಿಕ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ವೆರಿ ಗುಡ್. ಅಲ್ಲಿ ನೋಡಿ, ಅವರೇ ವೈದೇಹಿ ದೇವಾಂಶ್. ಗೊತ್ತು ಬಿಡಿ. ಇದನ್ನ ನೀವು ಅವರಿಬ್ಬರ ಮೇಲೆ ಮಾತ್ರ ಹಾಕ್ಬೇಕು. ಅವ್ರ ಕಣ್ಣು ಹೋಗ್ಬೇಕು. ಸರಿ, ನಾವು ನೋಡ್ಕೋತೀವಿ. ತಗೊಳ್ಳಿ. ಸರಿಯಾಗಿ ಮಾತಾಡ್ದ್ಯಾ ಅವ್ರ ಜೊತೆ? ಏನ್ ಮಾಡ್ಬೇಕು ಅಂತ ಹೇಳ್ದ್ಯಾ? ಅವರು ನನ್ನ ಕಡೆಯವರು. ಲೈಟಾಗಿ ತಗೋಬೇಡ ಅವ್ರನ್ನ. ಎಲ್ಲರೂ ಇದ್ರಲ್ಲೇ ಆಟ ಆಡೋಣ. ನೀವೆಲ್ಲರೂ ಹೊರಗಡೆಯಿಂದ ತಂದಿರೋ ಬಣ್ಣಗಳನ್ನ ಬಳಸೋದು ಬೇಡ. ಅದ್ಯಾಕೆ ದೇವಾಂಶ್? ಅವ್ರು ಖುಷಿ ಪಟ್ಟು ಅಷ್ಟು ದೂರದಿಂದ ಬಣ್ಣ ತಂದಿದ್ರೆ ಬೇಡ ಅಂತೀಯಲ್ಲ? ಯಾವ ಬಣ್ಣ ಎಂಥದ್ದು ಅಂತ ಗೊತ್ತಿಲ್ಲ ಅತ್ತಿಗೆ. ಯಾರನ್ನೂ ನಂಬೋಕ್ಕಾಗಲ್ಲ. ಅದೇ ಬಣ್ಣಗಳನ್ನ ನಂಬಕ್ಕಾಗಲ್ಲ. ಕೆಲವು ಬಣ್ಣಗಳು ಕೆಲವ್ರಿಗೆ ಬರಲ್ಲ. ಅದಕ್ಕೆ ಮೈಗೆ ಕೈಗೆ ಯಾವುದೇ ರೀತಿ ತೊಂದರೆ ಆಗದಿರೋಂಥ ನೈಸರ್ಗಿಕವಾಗಿರುವಂಥ ಬಣ್ಣಗಳನ್ನ ತರಿಸಿದ್ದೀನಿ. ನೀವು ಬರೀ ಹಬ್ಬದ ಸಂತೋಷ ಹಂಚಿದ್ರಷ್ಟೇ ಸಾಕು. ಪಾಪ, ಆ ಬಣ್ಣಗಳು ತಂದಿರೋರ್ ಮನ್ಸಿಗೆ ಬೇಜಾರಾಗತ್ತೇನೋ ದೇವಾಂಶ್. ಒಂದ್ಸಲ ಯೋಚನೆ ಮಾಡು. ನಮ್ಗೆ ನಿಮ್ ಜೊತೆ ಹಬ್ಬ ಆಚರಿಸೋದು ಮುಖ್ಯ ಅಮ್ಮ. ಯಾವ ಬಣ್ಣ ಆದ್ರೇನಂತೆ. ಚಿಕ್ಕ ಯಜಮಾನ್ರು ಹೇಳ್ದಂಗೆ ಮಾಡೋಣ. ನೀವು ತಂದಿರೋ ಬಣ್ಣನೆಲ್ಲ ಆ ಕಡೆ ಇಡಿ. ನೋಡ್ರಮ್ಮ, ನೀವು ತಂದಿರೋ ಬಣ್ಣನೆಲ್ಲ ಆ ಕಡೆ ಇಡಿ. ಈ ಪ್ಲಾನ್ ಕೂಡ ಫ್ಲಾಪ್ ಆಯ್ತು. ಛೇ, ಅಂದ್ರೆ ಇದು ಕೂಡ ಅವ್ರಿಗೆ ಗೊತ್ತಾಗೋಯ್ತಾ ವಾಲಿ? ನಂಗೆಂಗ್ ಗೊತ್ತು? ಎಲ್ಲ ನನ್ನೇ ಕೇಳ್ತೀಯ. ನೀನೇ ನೋಡ್ತಾ ಇದೆಯಲ್ಲ. ಚಿಕ್ಕ ಯಜಮಾನ್ರೆ, ಬಣ್ಣ ಹಚ್ಚಕ್ ನೀವು ಶುರು ಮಾಡಿ. ನಮ್ಮ ಮನೆಗೆ ದೊಡ್ಡವನಾಗಿ ನಮ್ಮ ಅಣ್ಣ ಇದ್ದಾನೆ. ಅಣ್ಣ, ನೀನ್ ಶುರು ಮಾಡು. ಇಲ್ಲ ದೇವಾಂಶ್, ನೀನು ರಾಜ್ಯಾಧಿಪತಿ, ನೀನೇ ಶುರು ಮಾಡು. ಅಣ್ಣ, ಅದು ಜವಾಬ್ದಾರಿ. ಅದು ಬೇರೆ ಇದು ಬೇರೆ. ನೀನು ಅದಕ್ಕೆ ಇಬ್ರು ಶುರು ಮಾಡಿ. ಬಾವಾ, ನೀವ್ ಬನ್ನಿ. ಲಕ್ಕಿ, ಹೋಗು ಕಂದ.
ಪ್ರತಿ ಸಾರಿನೂ ಮಿಸ್ ಆಗಿ ಹೋಗ್ತಾರೆ. ಏನ್ ಮಾಡೋದು? ಉರ್ಬಿಳ, ನೀನ್ ಆ ಕಡೆ ಹೋಗು. ಹಾ. ಹೋಗು. ಅಮ್ಮ, ನೀನ್ ಹೋಗು. ನೀನೆಲ್ಲಿ ಹೋಗ್ತೀಯೋ? ನಾನು ಎಲ್ಲಾದ್ರೂ ಹೋಗ್ತೀನಿ, ನೀನ್ ಹೋಗು. ಆ, ಬಾವಾ, ಹಾ ನಾವ್ ನಿಜವಾಗ್ಲೂ ಬಚ್ಚಿಟ್ಕೊಂಡಿದೀವಾ? ಯಾಕೆ ನಿನಗೆ ಡೌಟಾ? ಎಲ್ಲಿದ್ದಾರೆ ಇವ್ರಿಬ್ರು? ಎಲ್ಲಿದ್ದಾರೆ? ಬಂದ್ರು. ಎಲ್ಲಿದ್ದಾರೆ? ಅಲ್ಲಿ ನೋಡು. ಅಲ್ಲಿ ನೋಡು, ಅಲ್ಲಿದ್ದಾರೆ. ನಡಿ ನಡಿ. ಬನ್ನಿ ಬನ್ನಿ. ಮೇಡಮ್ ನಿಂತ್ಕೊಳ್ಳಿ, ಸರಿ ನಿಂತ್ಕೊಳ್ಳಿ.